ಪ್ರಿಯರೇ, ಇಂದಿನ ಶುಭ ಸಂದೇಶದ ಮೂಲಕ ನಾವು ಧ್ಯಾನಿಸಬೇಕಾದ ಒಂದು ವಿಷಯ ನಮ್ಮ ಸೇವೆ ಹೇಗಿರಬೇಕು ಎಂದು. ನಮ್ಮ ಜಗತ್ತಿನಲ್ಲಿ ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳಿಗೆ ಪ್ರಶಂಸೆ ಮತ್ತು ಮಾನ್ಯತೆ ಸಿಗಬೇಕೆಂಬುದು ನಾವು ಸಹಜವಾಗಿ ನಿರೀಕ್ಷಿಸುತ್ತೇವೆ. ಒಂದು ಧನ್ಯವಾದ ಮಾತು, ಒಂದು ಮೆಚ್ಚುಗೆ ಸಿಗದಿದ್ದರೆ ನಾವು ನಿರಾಶರಾಗುತ್ತೇವೆ. ಆದರೆ ಪ್ರಭು ಯೇಸು ಕ್ರಿಸ್ತರು ಈ ನಿರೀಕ್ಷೆಯನ್ನೇ ಪ್ರಶ್ನಿಸುತ್ತಿದ್ದಾರೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಒಬ್ಬ ಸೇವಕನ ಒಂದು ಉದಾಹರಣೆಯನ್ನು ನೀಡುತ್ತಾರೆ. ಆತನು ಇಡೀ ದಿನ ಕೆಲಸ ಮಾಡಿ ಬಂದರೂ ಆತನು ತನ್ನ ಕರ್ತವ್ಯವನ್ನಷ್ಟೇ ಮಾಡಿದ್ದಾನೆ, ಪ್ರಶಂಸೆಯ ಅಗತ್ಯವಿಲ್ಲ ಎಂದು ಒಂದು ಉದಾಹರಣೆಯನ್ನು ನೀಡುವುದರ ಮೂಲಕ ಪ್ರಭು ಯೇಸು ಕ್ರಿಸ್ತರು ನಮಗೆ ನೆನಪಿಸುತ್ತಾರೆ, ನೀವೆಲ್ಲರೂ ನಿಮಗೆ ಆಜ್ಞಾಪಿಸಿದ್ದನ್ನು ಮಾಡಿದ ಮೇಲೆ ನಾವು ನಿಷ್ಪ್ರಯೋಜಕ ಸೇವಕರು, ಮಾಡಬೇಕಾದದ್ದನ್ನಷ್ಟೇ ನಾವು ಮಾಡಿದ್ದೇವೆ ಎಂದು ಹೇಳಬೇಕು ಎಂದು ಕಲಿಸಿಕೊಡುತ್ತಾರೆ. ಪ್ರಿಯರೇ, ಇದು ಕಠಿಣವೆನಿಸಬಹುದು, ಆದರೆ ಇದರ ಅರ್ಥ ಬಹಳ ಸ್ಪಷ್ಟ. ಸೇವೆಯ ನಿಜವಾದ ಉದ್ದೇಶ ನಮ್ಮ ಸೇವೆಯು ಮೆಚ್ಚುಗೆಗಾಗಿ ಮಾಡುವಂತಹ ಒಂದು ಪ್ರದರ್ಶನವಲ್ಲ, ಅದು ನಮ್ಮ ವಿಧೇಯತೆಯಿಂದ ಮಾಡುವಂತಹ ಒಂದು ಪ್ರೀತಿಯ ಕರ್ತವ್ಯವಾಗಿದೆ. ನಮ್ಮ ಒಳ್ಳೆಯ ಕಾರ್ಯಗಳು ದೇವರ ಕೃಪೆಯಿಂದ ಹೊರಬರಬೇಕು. ನಾವು ದೇವರ ಸೇವಕರು, ಆತನ ಇಷ್ಟವನ್ನು ಮಾಡುವುದು ನಮ್ಮ ಸಂತೋಷದ ಕರ್ತವ್ಯ. ಅದರಿಂದ ನಾವು ಯಾರಿಗೋ ಒಂದು ಉಪಕಾರ ಮಾಡುತ್ತಿಲ್ಲ, ನಾವು ನಮ್ಮನ್ನು ಪ್ರೀತಿಸಿದಂತಹ, ನಮಗಾಗಿ ತ್ಯಾಗ ಮಾಡಿದಂತಹ ಪ್ರಭುವಿಗೆ ನಾವು ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ಬನ್ನಿ ಪ್ರಿಯರೇ, ನಾವೆಲ್ಲರೂ ಹೀಗಿರೋಣ. ಯಾರು ನೋಡದಿದ್ದರೂ ಸರಿಯೋದನ್ನೇ ಮಾಡೋಣ, ಹಾಗೂ ಪ್ರಶಂಸೆ ಸಿಗದಿರುವಾಗಲೂ ನಾವು ಪ್ರೀತಿಸಬೇಕು. ಕೇವಲ ದೇವರ ಪ್ರೀತಿಗಾಗಿ ಮಾತ್ರ ಸೇವೆ ಸಲ್ಲಿಸುವುದಲ್ಲ, ಒಂದು ವಿನಮ್ರ ನಂಬಿಗಸ್ತ ಸೇವಕನಾಗಿ ನಾವು ಜೀವಿಸಬೇಕು. ನಮ್ಮ ಪ್ರತಿಫಲವು ಈ ಲೋಕದ ಚಪ್ಪಾಳೆಯೊಂದಿಗೆ ಮುಗಿದು ಬಿಡಬಾರದು, ಬದಲಾಗಿ ನಮ್ಮನ್ನು ಪ್ರೀತಿಸುವ ಆ ಸ್ವರ್ಗದ ತಂದೆಯಿಂದ ಬರಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.